ಪುಟ್ಟ ಪುಟ್ಟ ಹೆಜ್ಜೆಗಳೇ ದೊಡ್ಡ ಸಾಧನೆಗೆ ದಾರಿ ಮಾಡಿಕೊಡ್ತವೆ. ಅದೇ ದಾರಿಯಲ್ಲಿ ಇವತ್ತು ಡೇರ್ ಡೆವಿಲ್ ಮುಸ್ತಫಾ ಖ್ಯಾತಿಯ ಶಿಶಿರ್ ಬೈಕಾಡಿ ಅವರು ಲ್ಯಾಂಡ್ ಲಾರ್ಡ್ನ ಒಂದು ಮುಖ್ಯ ಭಾಗವಾಗಿದ್ದಾರೆ. ಒಂದು ಖುಷಿ. ದುನಿಯಾ ವಿಜಯ್ ಅವರು ಬಹಳ ಹಾಡು ಹೊಗಳ್ತಾ ಇದ್ರು, ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಒಬ್ಬ ದೊಡ್ಡ ನಟನಿಂದ ನಿರ್ದೇಶಕನಿಂದ ಈ ರೀತಿಯಾದಂತಹ ಒಂದಿಷ್ಟು ಕಮೆಂಟ್ಸ್ಗಳು ಅದನ್ನು ಕೇಳಿದಾಗ ನಾನು ಇದಕ್ಕೆ ಅರ್ಹನಾ ಇಲ್ವಾ, ನನ್ನ ಮುಂದಿನ ಭವಿಷ್ಯ ಏನಾಗುತ್ತೆ ಅನ್ನೋಂಥ ಒಂದು ಎಕ್ಸೈಟ್ಮೆಂಟ್ ಬರುತ್ತೆ. ಲ್ಯಾಂಡ್ ಲಾರ್ಡ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಇವತ್ತಿನ ನಿಮ್ಮ ಸಂಭ್ರಮ? ಮೊದಲನೇದಾಗಿ ಕಾರ್ತಿಕ್ ಅವರೇ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ. ಸೊ ಖುಷಿ ಆಗುತ್ತೆ, ಏನಂದರೆ ಈ ಥರ ಒಂದು ನಮ್ಮ ಒಂದು ಕನ್ನಡ ದಿನದಂದು ಈ ಒಂದು ಟೀಸರ್ ರಿಲೀಸ್ ಆಗೋದು, ಆ ಫಿಲಮಲ್ಲಿ ನಾನು ಪಾರ್ಟ್ ಆಗಿರೋದೇ ತುಂಬ ಎಕ್ಸೈಟಿಂಗ್ ವಿಷಯ. ಆ್ಯಂಡ್ ಆಲ್ಸೋ ನೀವು ಹೇಳಿದ್ರಿ ಈ ಥರ ವಿಜಯಣ್ಣನಿಂದ ಸಿಕ್ಕ ಒಂದು ಏನು ಆ ಒಪಿನಿಯನ್ನು ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ವಿಜಯಣ್ಣ ನಾನು ಹೇಳ್ದಂಗೆ ಸ್ಟೇಜ್ ಮೇಲೂ ವೀರಬಾಹು ಅನ್ನೋ ಸಿನಿಮಾದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ತುಂಬ ಚಿಕ್ಕವನಿದ್ದೆ, ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇದ್ದೆ. ಸೊ ಅವಾಗಿಂದ ಇವಾಗಿನವರೆಗೂ ಸ್ವಂತ ಮಗನ ರೀತಿ ನೋಡ್ಕೊತಾರೆ, ತುಂಬ ಪ್ರೋತ್ಸಾಹ ಕೊಡ್ತಾರೆ ಏನೇ ಮಾಡಿದ್ರು. ಸೊ ಅವ್ರ ಜೊತೆ ಲ್ಯಾಂಡ್ ಲಾರ್ಡಲ್ಲಿ ಆ್ಯಕ್ಟ್ ಮಾಡಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ತುಂಬ ಒಳ್ಳೊಳ್ಳೆ ಇಂಪುಟ್ಸ್ ಕೊಡ್ತಾಯಿದ್ರು. ಅವರು ಸ್ವತಃ ನಿರ್ದೇಶಕ, ಸೊ ಅವರಿಂದ ಇಂಪುಟ್ಸ್ ಬರೋದು, ಆ ಥರ ಅವ್ರು ಇನ್ವಾಲ್ವ್ ಆಗೋದು ಪ್ರತಿಯೊಂದರಲ್ಲೂ ತುಂಬ ಖುಷಿ ಕೊಡುತ್ತೆ. ಆಮೇಲೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಜಡೇಶ್ ಸರ್ಗೆ. ಯಾಕಂದರೆ ಡೇರ್ ಡೆವಿಲ್ ಮುಸ್ತಫಾ ನೋಡಿದಾಗ ಈ ಥರ ಒಂದು ಮಾಸ್ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ಬೋದು ಅಂತ ಅವರು ಪಾಸಿಬಿಲಿಟಿ ನೋಡಿ ಕರೆದು ಅವಕಾಶ ಕೊಟ್ಟಿದ್ದಾರೆ. ಸೊ ದೇವಿ ಕ್ಯಾರೆಕ್ಟರು ನೋಡಿ ನೀವು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಖುಷಿ ಇದೆ. ಅಂದರೆ ಓವರಾಲ್ ಈ ಒಂದು ದೊಡ್ಡ ಟೀಮ್ ಜೊತೆ ಅಸೋಸಿಯೇಟ್ ಆಗ್ತಿರೋದೇ ತುಂಬ ಖುಷಿ ವಿಚಾರ ನನಗೆ. ನೀವು ಹೇಳ್ದಂಗೆ ಸ್ಟೆಪ್ಪಿಂಗ್ ಸ್ಟೋನ್ ಅಂತಲೇ ಹೇಳ್ಬೋದು ಇದನ್ನು. ಡೇರ್ ಡೆವಿಲ್ ಮುಸ್ತಫಾ ರಿಲೀಸ್ ಆದಮೇಲೆ ಒಂದಷ್ಟು ಅವಕಾಶಗಳು, ಪಾತ್ರಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇಂಥ ದೊಡ್ಡ ಕ್ಯಾನ್ವಾಸ್ ಚಿತ್ರದಿಂದ ಕಾಲ್ ಬಂದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಏನಿದು ಅಂದರೆ ಈ ಥರ ಒಂದು ಕ್ಯಾನ್ವಾಸ್ ಸಿನಿಮಾದಲ್ಲಿ ಪಾರ್ಟ್ ಆಗಿರೋದೇ ನಾನು ಹೇಳ್ದಂಗೆ ಎಕ್ಸೈಟ್ಮೆಂಟು. ನನ್ನ ರಿಯಾಕ್ಷನ್, ನಾನು ಫುಲ್ ಕಾಲ್ ಮಾಡಿಬಿಟ್ಟೆ. ಅಪ್ಪಂಗೆ ಕಾಲ್ ಮಾಡಿದೆ, ಈ ಥರ ಕಾಲ್ ಮಾಡಿದ್ರು. ಫುಲ್ಲು ನಮ್ಮ ಡೈರೆಕ್ಟರ್ ಶಶಾಂಕ್ ಅಣ್ಣಂಗೆ ಕಾಲ್ ಮಾಡಿದೆ, ಈ ಸೂಪರ್ ಕಣೋ ಮಾಡು ನೀನು ಫಸ್ಟು. ಸೊ ಫಸ್ಟು ಆ್ಯಕ್ಚುಲಿ ವಿಜಯಣ್ಣ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಈ ಥರ ಸ್ಕ್ರಿಪ್ಟು ಜಡೇಶ್ ಸರ್ ಪರಿಚಯ ಆಯಿತು. ಹಾಗೆ ಜಡೇಶ್ ಸರ್ ನರೇಟ್ ಮಾಡಿದ್ರು. ಸೊ ಎಲ್ಲ ಈ ಥರ ಒಂದು ಈ ಒಳ್ಳೆ ಕೆಲಸ ಆಗೋಕ್ಕೆಲ್ಲ ಕೂಡು ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ಪ್ರತಿಯೊಂದು ಕೂಡು ಬಂದು ಆ ಎಕ್ಸೈಟ್ಮೆಂಟ್. ನಾನು ಅದೇನು ಎಲ್ರಿಗೂ ಕಾಲ್ ಮಾಡಿ ಈ ಥರ ಅವಕಾಶ ಬಂದಿದೆ, ಏನು ಮಾಡೋದು ಅಂದರೆ ಈ ಸ್ಕ್ರಿಪ್ಟ್ ವಿಷಯ ಆಗಿರ್ಬೋದು. ನಾನು ಜಡೇಶ್ ಸರ್ದು ಪ್ರೀವಿಯಸ್ ವರ್ಕು ಎಲ್ಲ ನೋಡಿದ್ದೆ. ಜೆಂಟ್ಲ್ಮೆನ್ ಆಗಿರ್ಬೋದು, ಕಾಟೇರದ ಕತೆ ಆಗಿರ್ಬೋದು, ಆಮೇಲೆ ಗುರು ಶಿಷ್ಯರು ನಾವು ಥಿಯೇಟ್ರಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ, ಫುಲ್ ಶಿಲ್ಲೆ ಹೊಡ್ಕೊಂಡು. ಫಸ್ಟ್ ಡೇ ಅವನು ಡೈ ಹೊಡಿತಾನಲ್ಲ ಕ್ಲೈಮ್ಯಾಕ್ಸಲ್ಲಿ. ಸೊ ಈ ಥರ ಎಲ್ಲ ಒಬ್ಬ ಆಡಿಯನ್ ಆಗಿ ಈ ಥರ ನೋಡ್ಕೊಂಡು ಬಂದಿರೋದು, ಈ ಟೀಮಿನ ಪಾರ್ಟ್ ಆಗ್ತೀನಿ ಅಂದರೆ ಎಕ್ಸೈಟ್ಮೆಂಟ್ ಆಬ್ವಿಯಸ್ಲಿ ಹೈ ಇರುತ್ತೆ. ಸೊ ತುಂಬ ಖುಷಿ ಇತ್ತು. ಒಂದಷ್ಟು ಹೊಸ ಟ್ಯಾಲೆಂಟ್ಗಳ ಖಜಾನೆಯನ್ನು ನೋಡ್ತಾ ಇದ್ದೀವಿ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ. ನೀವು, ರಾಕೇಶ್ ಅಡಿಗ ಅವರು, ರಿತನ್ಯಾ ಅವರು, ಅಭಿಷೇಕ್ ದಾಸ್ ಅವರು ಎಲ್ಲರೂ ಕೂಡ ಹೊಸ ನಟರಾಗಿದ್ರು ಕೂಡ ಒಂದು ಹಸವಿರೋ ಅಂತ ಕಲಾವಿದರು. ಮಾಡೋ ಪಾತ್ರವನ್ನು ನೆಟ್ಟಗೆ ಮಾಡಬೇಕು, ಪ್ರೇಕ್ಷಕರ ಪ್ರೀತಿ ಗಳಿಸ್ಬೇಕು ಅಂತ. ದುನಿಯಾ ವಿಜಯ್, ಜಡೇಶ್ ಹಂಪಿ, ಮಾಸ್ತಿ ಸರ್ ಅಂತ ದಿಗ್ಗಜರಿಂದ, ಕೆಲಸ ಗೊತ್ತಿರೋರಿಂದ ಏನೆಲ್ಲ ಎಸೆನ್ಸ್ಗಳನ್ನ ನೀವು ಸ್ವೀಕರಿಸ್ತೀರಾ? ಒಂದು ವಿಜಯಣ್ಣಿಂದ ಕಲಿಬೇಕಾಗಿರೋದು ಗ್ರೌಂಡೆಡ್ ಇರ್ತಾರೆ ತುಂಬ. ಅಂದರೆ ಪ್ರತಿಯೊಂದಕ್ಕೂ ಫ್ಲೆಕ್ಸಿಬಲ್ ಇರ್ತಾರೆ. ಆ್ಯಸ್ ಆ್ಯನ್ ಆ್ಯಕ್ಟರು ಅವರು ತುಂಬ ಫ್ಲೆಕ್ಸಿಬಲ್ಲು, ತುಂಬ ಡೆಡಿಕೇಟೆಡ್ ಆ್ಯಕ್ಟರು. ಮತ್ತು ಅಡ್ಯಾಪ್ಟ್ ಮಾಡ್ಕೊಳ್ಳೋದು ಗೊತ್ತು. ಪ್ರತಿಯೊಂದು ಸೀನಿಗೂ ಅವ್ರು ಅಡ್ಯಾಪ್ಟ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ. ಅದನ್ನು ಅವರಿಂದ ಕಲಿಬೋದು. ಮತ್ತು ಜಡೇಶ್ ಸರ್ ನಾನು ನೋಡ್ದಂಗೆ ಸಿನಿಮಾ ವ್ಯಕ್ತಿ. ಅಂದರೆ ಕಂಪ್ಲೀಟ್ ಶೂಟಲ್ಲಿ ಇದ್ಬಿಟ್ರೆ ಮುಳುಗೋಗ್ತಾರೆ ಅವರು. ಆಮೇಲೆ ಪ್ರತಿಯೊಂದು ರೈಟಿಂಗ್ ಆಗಿರ್ಬೋದು, ಅಂದರೆ ಪ್ರತಿ ಸೀನಿದು ರೈಟಿಂಗ್ ಆಗಿರ್ಬೋದು, ಅಲ್ಲಲ್ಲೇ ಇಂಪ್ರೂವೈಸ್ ಮಾಡ್ತಾರೆ ಅವರು. ಸೀನ್ನ ಕೊರಿಯೋಗ್ರಾಫ್ ಮಾಡೋ ರೀತಿ ಇರ್ಬೋದು, ಈ ಥರದ್ದೆಲ್ಲ ಅವರಿಂದನೂ ಕಲ್ತಿದ್ದೀನಿ. ಮತ್ತು ರಿತನ್ಯಾ ಅವರು ಅಫ್ಕೋರ್ಸ್ ಹೇಳಲೇಬೇಕು. ಯಾಕಂದರೆ ತುಂಬ ಒಳ್ಳೆ ನಟಿಯವರು, ತುಂಬ ಒಳ್ಳೆ ಪರ್ಫಾರ್ಮರು, ತುಂಬ ಒಳ್ಳೆ ಕಂಫರ್ಟಬಲ್ ಸ್ಪೇಸ್ ಕ್ರಿಯೇಟ್ ಮಾಡಿಕೊಡ್ತಾರೆ ಕೋ ಆ್ಯಕ್ಟ್ರಿಗೆ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ತುಂಬ ಒಂದು ಈ ಸಮ್ಮರ್ ಕ್ಯಾಂಪಲ್ಲಿ ಒಂದು ಮಗು ಹೋದಾಗ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರುತ್ತೆ, ಎಲ್ಲ ರೀತಿ ಕ್ರಿಯೇಟಿವ್ ಪಾರ್ಟ್ನ ಕಲ್ತ್ಕೊಂಡು. ಸೊ ನನಗೆ ಅದೇ ಫೀಲ್ ಆಗಿತ್ತು. ಕೊನೆಯದಾಗಿ ದುನಿಯಾ ವಿಜಯ್ ಅವರೇ ಹೇಳೋಂತೆ ಬಹಳ ಕ್ಯೂಟ್ ಆಗಿದ್ದೀರಾ, ಬಾಲಿವುಡ್ ಹೀರೋ ಥರ ಕಾಣಿಸ್ತಾ ಇದ್ದೀರಾ ಅಂತ ಒಂದು ಮೆಚ್ಚುಗೆಯ ಮಾತಾಡಿದ್ರು. ಅದನ್ನು ಉಳಿಸ್ಕೊಳ್ಳೋದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಲ್ಯಾಂಡ್ ಲಾರ್ಡ್ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಪ್ರಾಜೆಕ್ಟ್ಸ್ ಇದೆಯಾ ಕೈಯಲ್ಲಿ? ಹೌದು, ಲ್ಯಾಂಡ್ ಲಾರ್ಡು ಡೇರ್ ಡೆವಿಲ್ ಆದ ತಕ್ಷಣ ಬಂದಿರೋ ಅವಕಾಶ. ಸೊ ಇದಾದಮೇಲೆ ನಾವೇ ಒಂದು ಸ್ಕ್ರಿಪ್ಟ್ ಪಿಚ್ ಮಾಡಿಸಿ ಒಂದು ಪ್ರೊಡಕ್ಷನ್ ಹೌಸಿಗೆ ಈ ಥರ ಸ್ಕ್ರಿಪ್ಟ್ ಇದೆ ಅಂತ ಕೇಳಿದ್ವಿ. ಸದ್ಯಕ್ಕೆ ಪ್ರೊಡಕ್ಷನ್ ಹೌಸು ಹೆಸರು ಹೇಳೋಕ್ಕೆ ನನಗಾಗಲ್ಲ. ಯಾಕಂದರೆ ತುಂಬ ದೊಡ್ಡ ಸ್ಕೇಲಿನ ಫಿಲಮ್ಮೇ ಅದುವೇ. ತುಂಬ ಇಂಡಿಯಾದಲ್ಲೇ ಹೆಸರಾಂತ ನಟ ಅಂತ ಹೇಳ್ಬೋದು ಅವ್ರನ್ನ. ಸೊ ಆ ಫಿಲಮ್ ಇದು ಡೈರೆಕ್ಟರ್ ಬಂದು ಶ್ರೀಕರ ಭಟ್ ಅಂತ. ಸೊ ಅವರದ್ದು ಫಸ್ಟ್ ಡೆಬ್ಯೂ ಫಿಲಮ್ಮು. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಫಿಲಮ್ಮು. ಶೂಟ್ ಎಲ್ಲ ಮುಗಿಸಿದ್ದೀವಿ.
ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸದ್ಯದಲ್ಲೇ ಸಿನಿಮಾನು ಅನೌನ್ಸ್ ಮಾಡ್ತೀವಿ. ಸಿನಿಮಾ ತಾರಾಗಣ ತುಂಬ ದೊಡ್ಡದಿದೆ. ಅದನ್ನು ಇಷ್ಟೇ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋ ಒಂದು ಪ್ಲ್ಯಾನ್ ಇದೆ. ಅದ್ರ ಜೊತೆಗೆ ಇನ್ನೂ ಒಂದು 2-3 ಸ್ಕ್ರಿಪ್ಟ್ ನಡೀತಾ ಇದೆ. ಮತ್ತು ನಮ್ಮ ಟೀಮ್ ಜೊತೆನೂ ವರ್ಕ್ ಮಾಡ್ತಾ ಇದ್ದೀನಿ. ಡೇರ್ ಡೆವಿಲ್ ಟೀಮ್ ಜೊತೆನೂ ಇನ್ನೊಂದು ಸ್ಕ್ರಿಪ್ಟ್ ಇದು ಕೆಲಸ ನಡೀತಾ ಇದೆ. ಆಮೇಲೆ ಇನ್ನೊಂದು ತಮಿಳ್ ಫಿಲಮ್ ಇದು ಮಾರ್ಚಿಗೆ ಶೂಟ್ ಹೋಗೋ ಪ್ಲ್ಯಾನ್ ನಡೀತಾ ಇದೆ. ಸೊ ಈ ಥರ ಒಂದು 3-4 ಲೈನಪ್ ಇದೆ. ನೆಕ್ಸ್ಟ್ ನೋಡಬೇಕು, ಇದೇ ಥರ ಕೆಲಸ ಮಾಡಬೇಕನ್ನೋ ಉತ್ಸಾಹ ಇದೆ. ಓಕೆ ಶಿಶಿರ್, ಪ್ರಾರಂಭದ ದಿನಗಳು ಯಾವಾಗಲೂ ಗ್ರೌಂಡೆಡ್ ಆಗಿರಿ, ತುಂಬ ಮುಂದೆ ಹೋಗಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಡೆಫಿನೆಟ್ಲಿ ನಾನು ಥಿಯೇಟ್ರಿಂದ ಬಂದಿರೋದ್ರಿಂದ ನನಗೆ ಗ್ರೌಂಡೆಡ್ ಆಗಿ ಇರೋಕ್ಕೇ ಇಷ್ಟ ತುಂಬ. ಮತ್ತು ಪ್ರತಿಯೊಬ್ಬರೂ ಖುಷಿಯಿಂದ ಮಾತಾಡಿಸ್ಕೊಂಡು ಎಲ್ಲರನ್ನೂ ಒಳಗೊಳ್ಳೋ ಒಂದು ಕಲಿಕೆಯನ್ನು ಥಿಯೇಟ್ರ್ ಹೇಳ್ಕೊಡುತ್ತೆ. ಸೊ ನನಗೆ ಹಂಗೆ ಇರೋಕ್ಕಿಷ್ಟ, ಆರಾಮಾಗಿರೋಕ್ಕಿಷ್ಟ, ಎಲ್ಲರ ಜೊತೆ ಆರಾಮಾಗಿ ಖುಷಿಯಾಗಿ ಮಾತಾಡಿಕೊಂಡು. ಸೊ ಇದೇ ಥರ ಹೊಸ ಸ್ಕ್ರಿಪ್ಟ್ನ ಹುಡುಕ್ತಾ ಇದ್ದೀನಿ ನಾನು. ಸೊ ಇನ್ವೆಸ್ಟರ್ಸ್ನ ಹುಡುಕ್ತಾ ಇದ್ದೀನಿ, ಕನ್ನಡ ಸಿನಿಮಾಗಳನ್ನೇ ಮಾಡಬೇಕು ಅಂತಿದೆ. ಸೊ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಲ್ಯಾಂಡ್ ಲಾರ್ಡ್ ಸಿನಿಮಾ ಒಂದು ಅಪ್ಪಟ ಕನ್ನಡದ ಚಿತ್ರ. ಹಾಗಾಗಿ ನಮ್ಮಂಥ ಹೊಸ ಕಲಾವಿದರನ್ನು ಉಳಿಸಿ ಬೆಳೆಸಿ ಹರಸಿ ಅನ್ನುವಂಥ ಒಂದು ಆರೈಕೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಶಿಶಿರ್ ಬೈಕಾಡಿ ಅವರು ಆಡ್ತಾ ಹೋಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕರ್ತೆ, ಕರ್ನಾಟಕ ನ್ಯೂಸ್ ಬೀಟ್.